ಅಂಬರೀಷನು ಶುನಶೇಪನನ್ನು ರಥದಲ್ಲೇ ಕುಳ್ಳಿರಿಸಿಕೊಂಡು ಪಟ್ಟಣದ ಕಡೆಗೆ ಬರುತ್ತಿದ್ದಾಗ ಮಧ್ಯಾಹ್ನದ ವೇಳೆಯಾಗುತ್ತೆ. ರಾಜನು ಶ್ರೇಷ್ಠವಾದಂತಹ ಪುಷ್ಕರದ ಸಮೀಪದಲ್ಲಿ ರಥವನ್ನು ನಿಲ್ಲಿಸಿ ವಿಶ್ರಮಿಸಿಕೊಳ್ಳುತ್ತಿದ್ದ. ಶುನಶೇಪನು ರಥದಿಂದ ಇಳಿದು ಕಳವಳಗೊಂಡವನಾಗಿ ಪುಷ್ಕರದ ಸಮೀಪದಲ್ಲಿ ಮುನಿಗಳೊಡನೆ ತಪಶ್ಚರಣೆ ಮಾಡುತ್ತಿದ್ದಂತಹ ತನ್ನ ಸೋದರ ಮಾವನಾದ ವಿಶ್ವಾಮಿತ್ರರನ್ನು ಕಂಡ. ಜೀವವನ್ನು ಉಳಿಸಿಕೊಳ್ಳಲು ಕಾತರನಾಗಿದ್ದ, ದೀನನಾದ, ಬಾಯಾರಿಕೆ ಮತ್ತು ಪ್ರಯಾಣ ಶ್ರಮಗಳಿಂದ ಕುಂದಿದ ಮುಖದಿಂದ ಕೂಡಿದ್ದಂತಹ ಶುನಶೇಪನು ಋಷಿಗಳ ಮಧ್ಯದಲ್ಲಿ ತಪಸ್ಸು ಮಾಡುತ್ತಿದ್ದಂತಹ ವಿಶ್ವಾಮಿತ್ರರ ಸಮೀಪಕ್ಕೆ ಹೋಗಿ ಮಹರ್ಷಿಯ ತೊಡೆಯ ಮೇಲೆ ಬಿದ್ದು ಹೇಳುತ್ತಾ ಇದ್ದಾನೆ, ಮಾವ, ನನಗೆ ತಾಯಿಯೂ ಇಲ್ಲ, ತಂದೆಯೂ ಇಲ್ಲ, ಜ್ಞಾತಿಗಳೂ ಇಲ್ಲ, ಬಂಧುಗಳೂ ಇಲ್ಲ. ಈ ಸಮಯದಲ್ಲಿ ನೀನೇ ನನಗೆ ತಾಯಿಯೂ ತಂದೆಯೂ ಆಗಿದ್ದಿ. ಹಾಗಾಗಿ ನೀನು ಈ ಸಮಯದಲ್ಲಿ ನನ್ನನ್ನು ರಕ್ಷಿಸುವುದು ಯೋಗ್ಯವಾಗಿದೆ ಮತ್ತು ಸೋದರಳಿಯನಾದ ನನ್ನನ್ನು ಈ ಆಪತ್ಕಾಲದಲ್ಲಿ ರಕ್ಷಿಸುವುದು ನಿನ್ನ ಧರ್ಮವೂ ಆಗಿದೆ. ನೀನು ಶರಣಾಗತ ರಕ್ಷಕನಾಗಿದ್ದಿ. ವಿನಾಶದ ಅಂಚಿನಲ್ಲಿ ಇರುವವರನ್ನು ನೀನು ಉದ್ಧರಿಸುತ್ತಿ. ಆದರೆ ನನ್ನನ್ನು ಮಾತ್ರವೇ ಉಳಿಸು ಎಂದು ನಾನು ಹೇಳಲಾರೆ. 1,00,000 ಗೋವುಗಳ ಬೆಲೆ ಕೊಟ್ಟು ನನ್ನನ್ನು ಕರೆತಂದಿರುವ ರಾಜನೂ ಕೃತಾರ್ಥನಾಗಬೇಕು. ನಾನು ನಿನ್ನ ಅನುಗ್ರಹದಿಂದ ದೀರ್ಘಾಯುವು ವಿಕಾರರಹಿತನೂ ಆಗಿ ಉತ್ತಮೋತ್ತಮವಾದ ತಪಸ್ಸುಗಳನ್ನು ಮಾಡಿ ಸ್ವರ್ಗ ಸುಖವನ್ನು ಅನುಭವಿಸುವಂತಾಗಬೇಕು. ಭವ್ಯವಾದ ತೇಜಸ್ಸಿನಿಂದ ಕೂಡಿರುವ ನೀನು ಅನಾಥನಾಗಿರುವ ನನಗೆ ನಾಥನಾಗು. ನಾನು ಹಿಂದೆ ಮಾಡಿದ ಪಾಪದಿಂದ ಒದಗಿರುವ ಈ ಮಹಾ ವಿಪತ್ತಿನಿಂದ ತಂದೆಯು ಮಗನನ್ನು ರಕ್ಷಿಸುವಂತೆ ನನ್ನನ್ನು ರಕ್ಷಿಸು. ಸೋದರಳಿಯನ ಆ ಮಾತುಗಳನ್ನು ಕೇಳಿದಂತಹ ವಿಶ್ವಾಮಿತ್ರರು ಋಷಿಕುಮಾರನ ಮೈದಡವಿ ಅನೇಕ ವಿಧವಾಗಿ ಸಂತೈಸಿ ಸಮೀಪದಲ್ಲಿ ಇದ್ದ ತನ್ನ ಮಕ್ಕಳಿಗೆ ಹೇಳುತ್ತಾರೆ, ಮಕ್ಕಳೇ, ಯಾವ ಪ್ರಯೋಜನಕ್ಕಾಗಿ ಶುಭಾಕಾಂಕ್ಷಿಗಳಾದ ಪಿತೃಗಳು ಮಕ್ಕಳನ್ನು ಪಡೆಯುವರೋ ಅಂತಹ ಪರಲೋಕ ಸಾಧನಭೂತವಾದ ಪರೋಪಕಾರ ಕಾರ್ಯವು ನಿಮ್ಮಿಂದ ಸಾಧನೆಯಾಗಬೇಕಾದ ಕಾಲವು ಈಗ ಒದಗಿದೆ. ಇವನು ಮಹಾ ಮುನಿಯೊಬ್ಬನ ಮಗ, ಸಣ್ಣ ವಯಸ್ಸಿನವನು, ಮೇಲಾಗಿ ನನ್ನಿಂದ ರಕ್ಷಣೆಯನ್ನು ಕೇಳಿರುತ್ತಾನೆ. ಹಾಗಾಗಿ ಇವನಿಗೆ ನೀವು ಜೀವ ಪ್ರದಾನ ಮಾಡಿ ನನಗೆ ಸಂತೋಷವನ್ನು ಉಂಟು ಮಾಡಿರಿ. ನೀವೆಲ್ಲರೂ ಸತ್ಕರ್ಮಿಗಳಾಗಿರುವಿರಿ ಮತ್ತು ಧರ್ಮಪರಾಯಣರಾಗಿದ್ದೀರಿ. ನನ್ನನ್ನು ಶರಣು ಹೊಂದಿರುವ ಈ ಶುನಶೇಪನನ್ನು ನೀವು ಪ್ರತಿನಿಧಿಸಿ ರಾಜನೊಡನೆ ಪಟ್ಟಣಕ್ಕೆ ಹೋಗಿ ಅವನ ಯಜ್ಞ ಪಶುಗಳಾಗಿ ಯಜ್ಞೇಶ್ವರನಿಗೆ ತೃಪ್ತಿಯನ್ನು ಉಂಟು ಮಾಡಿರಿ. ನೀವು ಹೀಗೆ ಮಾಡುವುದರಿಂದ ನಾನಾ ಕಾರ್ಯ ಸಾಧನೆ ಆದಂತಾಗುತ್ತದೆ. ನಿಮ್ಮೀ ಕಾರ್ಯದಿಂದಾಗಿ ಅನಾಥನಾದ ಇವನು ಸನಾಥನಾಗುತ್ತಾನೆ. ರಾಜನು ಆರಂಭಿಸಿರುವ ಯಜ್ಞವು ನಿರ್ವಿಘ್ನವಾಗಿ ಪರಿಪೂರ್ಣವಾದಂತಾಗುತ್ತದೆ. ದೇವತೆಗಳು ತೃಪ್ತಿ ಹೊಂದುತ್ತಾರೆ. ತಂದೆಯಾದ ನನ್ನ ಮಾತನ್ನು ನೀವು ನಡೆಸಿದಂತಾಗುತ್ತದೆ. ವಿಶ್ವಾಮಿತ್ರ ಮುನಿಗಳ ಮಾತುಗಳನ್ನು ಕೇಳಿ ಮಧುಷ್ಯಂದಾದಿಗಳು ಪರಿಹಾಸ ಮಾಡುತ್ತಾ ದುರಭಿಮಾನದಿಂದ ಉತ್ತರಿಸಲಿಕ್ಕೆ ಆರಂಭಿಸ್ತಾರೆ. ಸಕಲ ಸಾಮರ್ಥ್ಯ ವಿಶಿಷ್ಟನಾದ ತಂದೆಯೇ, ಸ್ವಂತ ಮಕ್ಕಳನ್ನು ಪರಿತ್ಯಾಗ ಮಾಡಿ ಬೇರೆಯವರ ಮಕ್ಕಳನ್ನು ನೀನು ಹೇಗೆ ತಾನೇ ರಕ್ಷಿಸಲು ಹೋಗುತ್ತಿ? ಈ ನಿನ್ನ ಕಾರ್ಯವು ನಿಶ್ಚಯವಾಗಿಯೂ ಅಕಾರ್ಯ ಎಂದೇ ನಾವು ನಿಶ್ಚಯಿಸಿದ್ದೇವೆ. ಭಕ್ಷ್ಯ ಭೋಜ್ಯಾದಿಗಳಿಂದ ಕೂಡಿರುವ ಭೋಜನವು ಸಿದ್ಧವಾಗಿರುವಾಗ ಅದನ್ನು ಪರಿತ್ಯಾಗ ಮಾಡಿ ನಾಯಿಯ ಮಾಂಸವನ್ನು ಭಕ್ಷಿಸಲು ಹೋಗುವುದು ಎಷ್ಟು ಹೇಯವೋ ಎಷ್ಟು ನಿಂದ್ಯವೋ, ಹಾಗೆಯೇ ನೀನು ಸಂಕಲ್ಪಿಸಿರುವ ಕಾರ್ಯವೂ ಅಷ್ಟೇ ಹೇಯವೂ ಮತ್ತು ಅಷ್ಟೇ ನಿಂದ್ಯವೂ ಆಗಿದೆ. ನಿಶ್ಚಯವಾಗಿಯೂ ಮಧುಷ್ಯಂದಾದಿಗಳ ಆ ಮಾತುಗಳು ವಿಶ್ವಾಮಿತ್ರರಿಗೆ ಶಲ್ಯದಿಂದ ಇರಿದಷ್ಟು ಯಾತನೆ ಉಂಟು ಮಾಡಿದವು. ಕೋಪದಿಂದ ಕಿಡಿಕಿಡಿಯಾದರು. ಕಣ್ಣುಗಳು ಕೆಂಪಾದವು. ಕಟಕಟನೆ ಹಲ್ಲುಗಳನ್ನು ಕಡಿಯುತ್ತಾ ಮಕ್ಕಳಿಗೆ ಹೇಳತೊಡಗಿದರು,
ನೀವು ಯಾರೊಡನೆ ಮಾತನಾಡುತ್ತಿದ್ದೀರಿ ಎಂಬ ಪರಿವೆಯೇ ಇಲ್ಲದೆ ನಿರ್ಭಯವಾಗಿ ಮಾತನಾಡುತ್ತಿರುವಿರಿ. ನಿಮ್ಮ ಈ ಮಾತು ಧರ್ಮಬಾಹಿರವೂ ನಿಂದ್ಯವೂ ಆಗಿದೆ. ನನ್ನ ಮಾತನ್ನು ನಿರ್ಲಕ್ಷಿಸಿ ನಿಮಗೆ ತೋಚಿದಂತೆ ಹೇಳುತ್ತಿದ್ದೀರಿ. ದುರಭಿಮಾನದಿಂದಲೂ ಮತ್ತು ಲಾಘವದಿಂದಲೂ ಆಡುತ್ತಿರುವ ನಿಮ್ಮ ಅತಿ ಕಠೋರವಾದ ಮಾತುಗಳನ್ನು ಕೇಳಿದೊಡನೆಯೇ ನನ್ನ ಶರೀರಾದ್ಯಂತವಾಗಿ ರೋಮಾಂಚನ ಉಂಟಾಗಿದೆ. ತಂದೆಯ ಮಾತನ್ನು ಈ ರೀತಿಯಲ್ಲಿ ತಿರಸ್ಕರಿಸುವ ನಿಮಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಇನ್ನು ಮುಂದೆ ನಾಯಿಯ ಮಾಂಸವೇ ನಿಮಗೆ ಭೋಜನವಾಗಿ ಪರಿಣಮಿಸಲಿ. ನನ್ನ ಶಾಪವನ್ನು ಅನುಭವಿಸುತ್ತಿರುವ ವಸಿಷ್ಠರ ಮಕ್ಕಳ ಮುಷ್ಟಿಕ ಜಾತಿಯೇ ನಿಮಗೂ ಪ್ರಾಪ್ತವಾಗಲಿ. 1000 ವರ್ಷಗಳವರೆಗೆ ನೀವು ಈ ದುಸ್ಥಿತಿಯಿಂದ ಇರುತ್ತಾ ಭೂಮಿಯಲ್ಲಿ ಅಲೆದಾಡಿರಿ. ಮಕ್ಕಳೆಲ್ಲರನ್ನೂ ಹೀಗೆ ಶಪಿಸಿದ ನಂತರ ವಿಶ್ವಾಮಿತ್ರ ಮಹರ್ಷಿಗಳು ಶುನಶೇಪನಿಗೆ ಮೊದಲು ಮಂತ್ರಪೂರ್ವಕವಾಗಿ ಭಯವಿನಾಶಕವಾದ ರಕ್ಷಾಬಂಧನವನ್ನು ಮಾಡಿ ಹೇಳುತ್ತಾರೆ. ಪವಿತ್ರವಾದ ರಜ್ಜುವಿನಿಂದ ಕಟ್ಟಲ್ಪಟ್ಟ ಕೆಂಪು ಮಾಲೆ ಮತ್ತು ಚಂದನಗಳಿಂದ ಅಲಂಕೃತನಾಗಿ ನೀನು ಯಜ್ಞಯೂಪದ ಸಮೀಪಕ್ಕೆ ಹೋದಾಗ ಯೂಪದ ಸಮೀಪದಲ್ಲಿ ನಿಂತು ನಿನ್ನ ಸುಮಧುರ ಕಂಠದಿಂದ ಅಗ್ನಿದೇವನನ್ನು ಸ್ತೋತ್ರ ಮಾಡು. ಬಳಿಕ ನಾನು ಈಗ ನಿನಗೆ ಉಪದೇಶಿಸಲಿರುವ 2 ಮಹಾಮಂತ್ರಗಳಿಂದ ಇಂದ್ರ ವಿಷ್ಣು ದೇವತೆಗಳನ್ನು ಅನನ್ಯ ಭಕ್ತಿಯಿಂದ ಸ್ತೋತ್ರ ಮಾಡು. ಅಂಬರೀಷನು ಮಾಡಲಿರುವ ಯಜ್ಞದ ಯೂಪಸ್ತಂಭದ ಸಮೀಪದಲ್ಲಿ ನಿಂತು ನೀನು ಈ ಮಹಾಮಂತ್ರಗಳನ್ನು ಪುನಶ್ಚರಣೆ ಮಾಡಿದೆಯಾದರೆ ಚಿರಂಜೀವಿತ್ವವನ್ನು ಪಡೆಯುತ್ತಿ. ಸೋದರ ಮಾವನ ಮಾತಿನಂತೆ ಶುನಶೇಪನು ಏಕಾಗ್ರಚಿತ್ತನಾಗಿ ವಿಶ್ವಾಮಿತ್ರರಿಂದ 2 ಮಹಾಮಂತ್ರಗಳ ಉಪದೇಶ ಪಡೆದು ಆಶ್ರಮದಿಂದ ಹೊರಟು ಅಂಬರೀಷ ಇದ್ದಲ್ಲಿಗೆ ಬಂದು ಹೇಳಿದ, ನಾವು ಈ ಕೂಡಲೇ ಯಜ್ಞಶಾಲೆಗೆ ಹೋಗೋಣ. ನನ್ನನ್ನು ಪಶುವನ್ನಾಗಿ ಮಾಡಿಕೊಂಡು ನೀನು ಆರಂಭಿಸಿರುವ ಯಜ್ಞವನ್ನು ಪೂರ್ಣಗೊಳಿಸು. ಅಂಬರೀಷ ರಾಜನಿಗೆ ಶುನಶೇಪನು ಹೇಳಿದ ಮಾತುಗಳನ್ನು ಕೇಳಿ ಅಮಿತವಾದಂತಹ ಆನಂದ ಉಂಟಾಯಿತು. ಆಲಸ್ಯವನ್ನು ದೂರೀಕರಿಸಿ ರಾಜನು ಒಡನೆಯೇ ಯಜ್ಞಶಾಲೆಗೆ ತೆರಳಿದ. ಸದಸ್ಯರ ಅನುಮತಿಯನ್ನು ಪಡೆದು ಶುನಶೇಪನನ್ನು ದರ್ಭೆಗಳಿಂದ ಮಂತ್ರಪೂರ್ವಕವಾಗಿ ಬಿಗಿದು ಯಾಗ ಪಶುವಿಗೆ ಇಡಬೇಕಾದ ಲಾಂಛನಗಳನ್ನು ಇಟ್ಟು ಕೆಂಪು ವಸ್ತ್ರದಿಂದ ಅಲಂಕರಿಸಿ ವಿಷ್ಣು ದೇವತಾಕವಾದ ಯೂಪದಲ್ಲಿ ಅವನನ್ನು ಬಂಧಿಸಿದ. ಈ ರೀತಿಯಾಗಿ ಕಟ್ಟಿಹಾಕಲ್ಪಟ್ಟ ಶುನಶೇಪನು ವಿಶ್ವಾಮಿತ್ರರ ಆದೇಶದಂತೆ ಮೊದಲು ಅಗ್ನಿದೇವನನ್ನು ಸ್ತೋತ್ರ ಮಾಡಿ ಆ ನಂತರ ವಿಶ್ವಾಮಿತ್ರರಿಂದ ಉಪದೇಶಿಸಲ್ಪಟ್ಟ ಇಂದ್ರ ವಿಷ್ಣು ದೇವತಾ ಮಂತ್ರಗಳನ್ನು ಯಥೋಪದಿಷ್ಟವಾಗಿ ಪುನಶ್ಚರಣೆ ಮಾಡಿ ಪಶುಭೋಕ್ತೃವಾದ ಇಂದ್ರನನ್ನು ಯೂಪಾಧಿದೇವತೆಯಾದಂತಹ ವಿಷ್ಣುವನ್ನು ತೃಪ್ತಿಗೊಳಿಸಿದ. ರಹಸ್ಯದಲ್ಲಿ ಮಾಡಿದ ಋಷಿಪುತ್ರನ ಸ್ತೋತ್ರದಿಂದ ತೃಪ್ತಿಗೊಂಡು ಪ್ರೀತನಾದಂತಹ ಇಂದ್ರನು ಶುನಶೇಪನಿಗೆ ದೀರ್ಘಾಯುಷ್ಯವನ್ನು ದಯಪಾಲಿಸಿದ. ಅಂಬರೀಷನನ್ನು ಅನುಗ್ರಹಿಸಿದ. ಇಂದ್ರನ ದಿವ್ಯಾನುಗ್ರಹದಿಂದಾಗಿ ಅಂಬರೀಷನು ಪಶುವಿನ ವಧೆಯೇ ಇಲ್ಲದೆ ಯಜ್ಞವನ್ನು ಪೂರ್ಣ ಮಾಡಿ ಅನೇಕ ಪಟ್ಟು ಹೆಚ್ಚಿನ ಫಲವನ್ನು ಆ ಒಂದು ಯಾಗದಿಂದಲೇ ಪಡೆದ. ಧರ್ಮಾತ್ಮರಾದಂತಹ ವಿಶ್ವಾಮಿತ್ರರು ಪುನಃ ಅದೇ ಪುಷ್ಕರದ ಸಮೀಪದಲ್ಲಿಯೇ 1000 ವರ್ಷಗಳವರೆಗೆ ತಮ್ಮ ಘೋರವಾದಂತಹ ತಪಸ್ಸನ್ನು ಆಚರಣೆ ಮಾಡಲು ಮುಂದಾಗುತ್ತಾರೆ.